ಹೌದಾ? ಹಿಂಗಿಂಗ್ ನಡೀತಾರೋದಿಲ್ಲ, ಹಿಂಗೆ ನಡೀತಾರ, ಹಿಂಗಿಂಗ್ ನಡೆಯಂಗಿಲ್ಲ. ಮಾರ್ಕ್ ಮಾಡ್ತೀನಿ. ನಾನು ಇದಷ್ಟೇ ಮ್ಯಾಚ್ ಮಾಡೋದು, ಇದು ಸ್ವಲ್ಪ ಮ್ಯಾಚ್ ಆಯ್ತು, ಇಲ್ಲಿ ಡಿಫ್ರೆನ್ಸ್ ಆಯ್ತು. ಹೌದ್ರಾ? ಆಮೇಲೆ ಇಲ್ಲಿ ನೋಡ್ರಿ, ಬೆರಳು ಇದು ಉದ್ದ ಇದೆಯಾ? ಈ ಬೆರಳು ಉದ್ದ ಇದೆ, ಗೀರಿಗೆ ಹಿಂದಕ್ಕೆ ಬಂದಿದೆ. ಹಂಗ ಒಂದಾಗಲೇ ಸೌಕಳಿ ಹಂಗಿದೆ ಅಂತಂದ್ರೆ ಇಲ್ಲಿ ಇದು ಲೆವೆಲ್ ಇಲ್ಲ ಅಂತ. ಫೈನ್. ಈ ಕಡೆ ಸೈಡ್ ನೋವು ಬರೋದು, ಈ ಕಡೆ ಸೈಡ್ ವೀಕ್ನೆಸ್ ಅಲ್ಲಮ್ಮ ನಿಮಗೆ. ಈ ಕಡೆ ಅಷ್ಟು ಇರಂಗಿಲ್ಲ. ಯಾವ ಕಾಲ ನೋವು ನಿಮಗೆ? ಹಿಂಬಡಿ. ಈಗ ನಡ್ರಿ ಒಂದ್ಸರಿ ವಾಕ್ ಮಾಡಿ. ವಾಕಿಂಗ್ ಸ್ಟೈಲ್ ನೋಡ್ಬೋದು. ಮೆಟ್ಲೇಳು ಅಂತೆ ಬರ್ರಿ, ಮೆಟ್ಲೇಳು ಅಂತ ಬರ್ರಿ. ಸೆಕೆಂಡ್ ನಮ್ದು ಡಯಾಬಿಟಿಸ್ ಮೆಡಿಸಿನ್ಸ್ ಇಮಿಡಿಯೇಟ್ ಸ್ಟಾಪ್ ಮಾಡೋದಿಲ್ಲ. ಇನ್ನೂ ಇದಾಗಿಲ್ಲ, ಮೋಷನ್ ಏನೇ ಮಾಡಿದ್ರೆ ನೋವಿದೆಯಲ್ಲ, ಆಮೇಲೆ ವಾಕ್ ಮಾಡೋದು. ವಾಕ್ ಮಾಡಿದ್ರೆ ನೋವು ಹೆಂಗಿದೆ? ನಿಮ್ಗೆ ಇವಾಗ ನಿಂತ್ಕೊಳ್ಳೋಕೆ ಇಷ್ಟ ಕ್ಯಾಮ್ರಾ ಇದೆ ಬಸ್. ಇಲ್ಲಿ ನೋಡು, ಅಲ್ಲಿ ನೋಡಿ, ಫಿಂಗರ್ ನೋಡಿ ಸರ್. ಸರ್ ಫಿಂಗರ್ ನೋಡ್ಕೊ ಬನ್ನಿ ಫಸ್ಟ್. ಎಷ್ಟು ಡಿಫರೆನ್ಸ್ ಐತೆ ನೋಡಿ ಮಾರ್ಕ್. ಓಕೆನಾ? ಉಸಿರು ತಗೊಳ್ರಮ್ಮ. ಆಗಲೇ ತಗೋಬಾರ್ದು, ಮೂಲೆ ತಗೋಬೇಕು, ಬಾಯಿಲ ಹೊಸ್ ಅಂತ ಬಿಡಬೇಕು. ಬಿಡಿ, ಜೋರ ಬಿಡಿ. ಇನ್ನೂ ಜೋರು ಆಗ್ಬೇಕು, ಹೊರಗೆ ಕೇಳ್ಬೇಕು ಹಾ ಅನ್ನೋದು. ಮೈ ಲೂಸ್ ಬಿಡ್ರಿ, ಆರಾಮ್ ಧೈರ್ಯವಾಗಿರ್ರಿ. ಏನ್ ನಿಮ್ಮ ಹೆಸರು? ಯಾವ ಊರಮ್ಮ? ಹುಣಸಗಿ. ಎಲ್ಲಿದು? ಅಲ್ಲಿ ಯಾದಗಿರಿ ಜಿಲ್ಲೆ. ಯಾದಗಿರಿ. ಹಾಸ್ಕೊಂಡು ಟೈಟ್ ಆಗಿ ಇಟ್ಕೊಂಬೇಡಿ, ಬಿಟ್ಬಿಡಿ. ಬಿಟ್ಬಿಡಿ, ನಿಮಗೆ ನೋವು ಮಾಡಲ್ಲ. ತ್ರಾಸ ಆತ ಎಂತ? ಕೈ ಬಿಟ್ಬಿಡಿ, ಫ್ರೀ ಆಗಿ ಆಪರೇಷನ್ ಮಾಡಿಸ್ಕೊಂಡ್ರಿಗೆ ನೋವಾಗಿಲ್ಲ. ಮೈ ಲೂಸ್ ಬಿಡ್ರಿ, ಆರಾಮಾಗಿರ್ಬೇಕು. ನಿಮಿಷ ಫೋನ್ ಇಟ್ಕೊಳ್ಳಿ, ಇಟ್ಕೊಂಡು ಕವರ್ ಮಾಡ್ತಾ ಇರೋದು. ನಾನು ಮುಂಚೆ ಗೌರ್ಮೆಂಟ್ ಡಾಕ್ಟರ್, ಗೌರ್ಮೆಂಟ್ ಜಾಬ್ ಬಿಟ್ಟು ಮಾಡ್ತಾ ಇದ್ದೀನಿ. ನನ್ನ ಕಾರ್ಡ್ಸ್ ಇದೆಯಾ? ಆಮೇಲೆ ನೋಡೋಣ. ದಾವಣಗೆರೆ ಹಾಸ್ಪಿಟ್ಲು. ಹಿಂಗಾಗ್ಬಿಟ್ಟಾರ ಈಗ ಜನ ಅಂತಂದ್ರೆ ಮೆಡಿಸಿನ್ಸ್ ತಗೊಂಡ್ ಬೇಜಾರ. ವಿದ್ಯಾನಗರ 3ನೇ ವರ್ಷ. ಕಾಲು ಬಾವದಮ್ಮ, ಹೌದಾ? ಆ ಬಾವು ಕಮ್ಮಿ ಆಗುತ್ತೆ ನೋಡ್ರಿ. ಸರಿ, ಸ್ವಲ್ಪ ಬಟ್ಟೆ ಮೇಲ್ ಮಾಡ್ತೀನಿ, ಪರವಾಗಿಲ್ಲ. ಈ ಕಾಲು ಜಾಸ್ತಿ ನೋವಾಯ್ತಾ? ಈಗ ನೋಡ್ರಿ, ಬಾವಿದೆ, ಬಾವು ಕಮ್ಮಿ ಆಗುತ್ತೆ ಇಮಿಡಿಯೇಟ್. ಬಾವಿದೆ. ಆಮೇಲೆ ಈ ಮುಟ್ಟಿ ನೋಡಿದ್ರೆ ಬಿಸಿ ಇದೆ. ಯಾರಾದ್ರೂ ಇಲ್ಲಿ ಮುಟ್ರಿ ತಣ್ಣಗೈತೆ. ಇಲ್ಲಿ ಜಾಯಿಂಟ್ ಅಷ್ಟೇ ಬಿಸಿ ಇದೆ, ಇನ್ಫ್ಲಮೇಷನ್, ಇನ್ಫೆಕ್ಷನ್ ಒಳಗಿದೆ ಅಂತ. ಈ ಟ್ರೀಟ್ಮೆಂಟ್ ಮಾಡಿದ್ರೆ ತಣ್ಣಗೆ ಆಗ್ಬೇಕು. ಆಮೇಲೆ ಬಾವು ಕಮ್ಮಿ ಆಗ್ಬೇಕು. ಫಸ್ಟ್ ಬರೀ ಈ ಕಾಲಿಗೆ ಅಷ್ಟೇ ಮಾಡ್ತೀನಿ ನಾನು. ಈ ಕಾಲ ಅಷ್ಟೇ ಮಾಡ್ತೀನಿ, ವಾಕ್ ಮಾಡಿ ನೋಡ್ರಿ.
ಅದು ಚಾಚು ಇದು ಸೀದಾ ಮಾಡ್ರಿ, ಮಡ್ಚಿ ಸೀದಾ ಮಾಡ್ರಿ, ಮಡ್ಚಿ ಸೀದಾ ಮಾಡ್ರಿ, ಮಡ್ಚಿ ಸೀದಾ ಮಾಡ್ರಿ, ಮಡ್ಚಿ ಸೀದಾ ಮಡ್ಚಿ ಸೀದಾ ಮಡ್ಚಿ ಸೀದಾ ಮಡ್ಚಿ. ಇದೊಂದೇ ಬಾಳ ಸಾಕು. ಆರಾಮಾಗಿರ್ರಿ. ಆ ಕಡೆ ಮಕ್ಕಳ ಕೈ ಊರೆತ್ತಾಡ್ರಿ, ಕೈ ಊರಿ ಎದ್ದಾಡ್ರಿ ಮೇಲೆ. ಇದೇನು ಬರಗಾಲ ಹೆಂಗಿತ್ತು ಮೊದಲು ಇದೊಂದೇ ಕಾಲು ಅಬ್ಸರ್ವ್ ಮಾಡ್ಬೇಕು. ಒಂದೇ ಕಾಲ ಹೊರಡ್ರಿ. ಒಂದೇ ಕಾಲು ಕಾಲ ನೋವಾಯ್ತಾ ಎಲ್ಲ? ಬರಗಾಲ ಏನಿತ್ತಲ್ಲ ಚಲೋ ಆಯ್ತು. ಮೆಟ್ಲತ್ರಿಗ ಹಿಡ್ದತ್ರಿ, ಹಿಡಿದು ಹೋಗ್ತಾವ ವಾಪಸ್ ಬರ್ಕೇಳ್ರಿ. ಇಲ್ಲ ಹಂಗೆ. ಹೊರಡ್ರಿ. ಬಲಗಾಲ ನೋವು ಹೆಂಗೈತಮ್ಮ? ಸ್ವಲ್ಪ ಅಲ್ಲ, ಬರಗಾಲ ಈ ಕಡೆ ಹೊರಡ್ರಿ ಬಾ, ಈ full. ಕಡೆ. ಬಲಗಾಲ ಅಷ್ಟೇ. ಆ ಕಡೆ ಐತಿ ನೋವು ಗೊತ್ತು, ಈ ಕಡೆ ಅಷ್ಟೇ ನೋಡಿ. ಎಷ್ಟು ಕಡಿಮೆ ಆಗ್ತದೆ? ಸ್ವಲ್ಪ ಅಂದ್ರೆ 50 ಪೈಸಾ ಭಾಗ ಅಷ್ಟೇ. 50 ಪೈಸಾ ಭಾಗ ಅಷ್ಟೇ ಅಂತಿರಲ್ಲ. ಎಷ್ಟು ವರ್ಷದ್ದು? ಬಾಳ ಎಷ್ಟು ವರ್ಷ? 15 ವರ್ಷ 15 ವರ್ಷದ್ದು 50 ಪೈಸಾ ಭಾಗ ಅಷ್ಟೇ ಅಂತಿರಲ್ಲ. 50 ಪೈಸಾ ಭಾಗ ಅಂದ್ರೆ ದೊಡ್ಡ ಕೆಲಸ ಅದು. ಇದಾಯ್ತಲ್ಲ, ಈಗ ನೆಕ್ಸ್ಟ್ ಇದನ್ನ ಮಾಡ್ತೀನಿ ನಾನು. ಇನ್ನೊಂದು ಕಾಲ ಈಗ ನಾನು ಏನ್ ಹೇಳ್ತೀನಿ ಅವ್ರು ಹೇಳ್ತಾರಲ್ಲ, ಆಮೇಲೆ ಆ ಭುಜ ನೋವು ಕಮ್ಮಿ ಆಗತ್ತೆ. ಆಮೇಲೆ ಹೇಳ್ಬೇಕು ನನಗೆ. ಇದೊಂದೇ ಕಾಲು ಮಾಡ್ಸಿ, ಮಾಡ್ಸಿ ಮಾಡ್ಸಿ ಸೀದಾ ಮಾಡ್ರಿ, ಸೀದಾ ಮಾಡ್ರಿ, ಸೀದಾ ಸೀದಾ ಈಗ ಕಳೆದು ಉದ್ದ ಮಾಡ್ರಿ. ಪೂರ್ತಿ ಫ್ಲಾಟ್ ಫುಲ್ ರೆಸ್ಟ್ ಆಗುತ್ತಷ್ಟು. ಕಳೆದು ಹಾ ಬಿಡ್ರಿ, ಸೀದಾ ಮಾಡ್ರಿ. ಮಡಿಸಿದಷ್ಟು ಮಡಿಸ್ಕೊಳ್ಬೇಕು ನೀವು. ನಿನ್ನ ಪ್ರಯತ್ನ ಬೇಕಲ್ಲ. ಈ ಒಳಗಡೆ ಕಳಕ್ ಬರ್ತೈತಲ್ಲ, ಬರ್ತಿರ್ಲಿ ಈಗ ಅದು ಫ್ರೀ ಆತಲ್ಲ. ಈಗ ಈ ಕಾಲು ತೊಡೆ ಟಚ್ ಆಗ್ತೈತಿ ಈಗ ಅಲ್ಲೇ. ಫಸ್ಟ್ 2-3 ಸರಿ ಮಾಡಿದಾಗ ಎಳೆತಿರ್ತ ಬರ್ತಿರ್ಲಿಲ್ಲ ಅದು. ಮಾಡ್ರಿ. ಮಗ್ಲ ಮಕ್ಕಳಿಂದ ಹೇಳು ಹೇಳ್ರಿ. ಆಮೇಲೆ ಮಲಗ್ರಿ, ತೋರಿಸ್ಬಿಟ್ರೆ ಲೆವೆಲ್ ನೋಡೋಣ. ಅನ್ಕೊಂಡು ಪಾದ ಹೆಬ್ಬಳಿಗೆ ಜೋಡಿಸು ಜಾಸ್ತಿ ಆತು ಇನ್ನು. ನೋಡ್ರಿ, ಅದ್ರ ಕೈ ಹಿಡ್ಕೊಂಡಿದ್ದೀನ. ಅಲ್ಲ, ಮಾರ್ಕ್ ಆಗಿರೋದು ತೋರಿಸಿ ಗೊತ್ತಾಗುತ್ತೆ. ಮಾರ್ಕ್ ಮಾಡೋದಿಲ್ಲ. ದಿಸ್ ಇಸ್ ನ್ಯಾಚುರಲ್ ರೆಮಿಡಿ. ಈಗ ಅದು ಕಾಲು ಸರಿ ಹೋಗ್ತದೆ. ಅವ್ರಿಗೆ ಜಡ್ಜ್ ಮಾಡಕ್ ಆಗಲ್ಲ. 10-15 ವರ್ಷದಿರ ಅಂತ ನೋವುಗಳನ್ನ ಕಮ್ಮಿ ಆತ ಅಂದ್ರೆ ಒಂಚೂರು ಆಗ್ತದೆ, 50 ವರ್ಷ ಅನುಮಾನ. ಇದೇ ನನಗೆ ಹೇಳೋದು, ಅವ್ರಿಗೆ ಆತ ಇಲ್ಲ ಅಂತ. ನೆಕ್ಸ್ಟ್ ಬಾವು ಅಲ್ಲಿ ರಾಂಟಿ ಅಡ್ಡಬೋಲ್ವಾ? ಇಲ್ಲಿ ನೋಡ್ರಿ, ಸುಕ್ಕಾತು ಚರ್ಮ, ಸುಕ್ಕಾತ. ನಿನಗೆ ಅಲ್ಲಿ ನೀವು ಇಲ್ಲ ನಿನ್ ತಲೆಯಲ್ಲಿ ಅದು ಉಳ್ಕೊಂಡಿದೆ. ಬಿಸಿ ಮುಟ್ ನೋಡ್ರಿ, ಈಗ ತಣ್ಣಗೆ ಆಕ್ಚುಲಿ ಅಲ್ಲಿ ನೋವು ಇಲ್ಲ ಆಕಿಗೆ, ತಲೆಯಾಗ ಉಳಿದೈತೆ ಅದು. ಈಗ ಅದು ಚರ್ಮ ಸುಕ್ಕಾತು ಅಂದ್ರೆ ಬಾವು ಹೋತು ಅಂತ ಅಲ್ಲ. ಒಳಗಡೆ ಬಲೂನ್ ತರ ಊದ್ಕೊಂಡಿದ್ರೆ ಚರ್ಮ ಬಲೂನ್ ತರ. ಆ ಬಿಸಿ ನೋಡ್ಬೇಕು. ಓಕೆ, ಬಿಸಿ ಮುಟ್ ನೋಡ್ರಿ, ತಣ್ಣಗಾಗಿದೆ. ನೋಡಿ ತಣ್ಣಗೆ. ಮುಟ್ತೀರಿ, ನೋಡ್ತೀರಿ. ನಿಮ್ಮಿಂದ ಮರೆ ನೋಡಿ. ಸರಿ ಅಮ್ಮ.